ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 1 ಮಾರ್ಚ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಲ್ಲಿ ಫಸ್ಟ್ IPCC ರಿಪೋರ್ಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ವರದಿ ಏನು ಹೇಳುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದಾದ ನಂತರ INS ವಿಶಾಖಪಟ್ಟಣಂ ಅನ್ನುವ ಒಂದು ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ವಾರ್ಶಿಪ್ ಇದೆ, ಇದರ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಮ್ರಿಯಾ ಅನ್ನುವ ಒಂದು ಏರ್ಕ್ರಾಫ್ಟ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು, ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ನಮ್ಮ ಸೆಬಿ ಅಥವಾ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಹೊಸ ಚೇರ್ಪರ್ಸನ್ನ ಆಯ್ಕೆ ಮಾಡಲಾಗಿದೆ, ಅದು ಯಾರು ಅಂತ ಡಿಸ್ಕಸ್ ಮಾಡೋಣ. ಅದಾದ ನಂತರ ಆಪರೇಷನ್ ಗಂಗಾ ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ನಮ್ಮ ಮೊದಲನೇ ಆರ್ಟಿಕಲ್ ಒಂದು IPCC ರಿಪೋರ್ಟ್ ಅಥವಾ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ IPCC ಇದರ ಒಂದು ಈ ವರ್ಷದ ರಿಪೋರ್ಟನ್ನು ಲಾಂಚ್ ಮಾಡಿದೆ ಅಥವಾ ರಿಲೀಸ್ ಮಾಡಿದೆ. ಇದರ ಪ್ರಕಾರ ಮುಂದಿನ 2 ದಶಕಗಳಲ್ಲಿ 20 ವರ್ಷಗಳಲ್ಲಿ ನಮ್ಮ ಕ್ಲೈಮೇಟ್ ಹಜಾರ್ಡ್ಸ್ ಅಂತಂದರೆ ಈ ಹವಾಮಾನದ ವೈಪರೀತ್ಯದಿಂದ ಆಗುವಂತಹ ಅಪಾಯಗಳು, ಇವುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ IPCC ರಿಪೋರ್ಟ್. ಸೊ ಗ್ಲೋಬಲ್ ವಾರ್ಮಿಂಗ್ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಜಾಸ್ತಿ ಆಗಲಿದೆ ಅಂತ ಇದು ಪ್ರಿಡಿಕ್ಟ್ ಮಾಡ್ತಾ ಇದೆ. ಇವನ್ ಟೆಂಪರರಿಲಿ ಎಕ್ಸೀಡಿಂಗ್ ದಿಸ್ ವಾರ್ಮಿಂಗ್ ಲೆವೆಲ್ ವುಡ್ ಮೀನ್ ಅಡಿಷನಲ್ ಸಿವಿಯರ್ ಇಂಪ್ಯಾಕ್ಟ್ಸ್, ಸಮ್ ಆಫ್ ವಿಚ್ ಆರ್ ಇರ್ರಿವರ್ಸಿಬಲ್ ಅಕಾರ್ಡಿಂಗ್ ಟು ದ ರಿಪೋರ್ಟ್. ಈ ಒಂದು ರಿಪೋರ್ಟ್ನ ಪ್ರಕಾರ ಈ ಗ್ಲೋಬಲ್ ವಾರ್ಮಿಂಗ್ ಏನಿದೆ, ಒಂದು ಗ್ಲೋಬಲ್ ಟೆಂಪ್ರೇಚರ್ ಜಾಗತಿಕ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ ಇದರಿಂದ ಸಾಕಷ್ಟು ಅನಾಹುತಗಳು, ಒಂದು ಹವಾಮಾನದಿಂದ ಅಪಾಯಗಳು ಉಂಟಾಗುತ್ತವೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೆ. ಸಿವಿಯರ್ ಇಂಪ್ಯಾಕ್ಟ್ಸ್ ಆಫ್ ಸಮ್ ಆಫ್ ವಿಚ್ ಆರ್ ಇರ್ರಿವರ್ಸಿಬಲ್, ಈ ಒಂದು ಬದಲಾವಣೆಗಳನ್ನು ಯಾವುದೇ ರೀತಿಯಿಂದ ಇರ್ರಿವರ್ಸಿಬಲ್ ಅಥವಾ ಮಾರ್ಪಡಿಸಲಾಗದಂತಹ ಬದಲಾವಣೆಗಳನ್ನು ನಾವು ಈ ನಮ್ಮ ಹವಾಗುಣದ ವೈಪರೀತ್ಯದಿಂದ ಅಥವಾ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುವುದರಿಂದ ಕಾಣಬಹುದು ಅಂತ ಹೇಳ್ತಾ ಇದೆ. ಇನ್ನು ಭಾರತದ ವಿಷಯಕ್ಕೆ ಬಂದಾಗ ಲಕ್ನೋ, ಪಟ್ನಾ, ಅಕಾರ್ಡಿಂಗ್ ಟು ಒನ್ ಆಫ್ ದ several studies cited in IPCC report, are among the cities predicted to reach wet bulb temperature. ಈ ವೆಟ್ ಬಲ್ಬ್ ಟೆಂಪ್ರೇಚರ್ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗಲಿದೆ. ಅಂದರೆ ಈ ವೆಟ್ ಬಲ್ಬ್ ಟೆಂಪ್ರೇಚರನ್ನು ಹ್ಯುಮಿಡಿಟಿಯ ಒಂದು ಮೆಟ್ರಿಕ್ ಆಗಿ ಮೇಜರ್ ಮಾಡಲು ಬಳಸ್ತಾರೆ. ನೆನ್ಪಿಟ್ಕೊಳ್ಳಿ, ಹ್ಯುಮಿಡಿಟಿಯನ್ನು ಮೇಜರ್ ಮಾಡಲು ಅಥವಾ ಮೆಟ್ರಿಕ್ನಲ್ಲಿ ಮೇಜರ್ ಮಾಡಲು ಈ ವೆಟ್ ಬಲ್ಬ್ ಟೆಂಪ್ರೇಚರನ್ನು ಯೂಸ್ ಮಾಡಲಾಗುತ್ತೆ. ಇದರ ಪ್ರಕಾರ 35 ಡಿಗ್ರಿ ಸೆಲ್ಸಿಯಸ್ಟು ಜಾಸ್ತಿ ಆಗುವ ಒಂದು ಸಾಧ್ಯತೆಯನ್ನು ಈ IPCC ರಿಪೋರ್ಟ್ ನೀಡಿದೆ. ಯಾವ ರಾಜ್ಯಗಳಲ್ಲಿ ಅಥವಾ ಯಾವ ಊರಿನಲ್ಲಿ ಅಂತಂದರೆ ಉತ್ತರ ಪ್ರದೇಶದಲ್ಲಿರುವ ಲಕ್ನೋ ಮತ್ತು ಈ ಬಿಹಾರದ ಪಟ್ನಾ, ಈ ಒಂದು ಊರಿನಲ್ಲಿ, ನಗರಗಳಲ್ಲಿ ಟೆಂಪ್ರೇಚರ್ ಸಾಕಷ್ಟು ಜಾಸ್ತಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. According to IPCC report, global sea level will likely to rise 44 to 76 centimeter this century if governments meets their current emission cutting pledge. ಈಗ ಸದ್ಯಕ್ಕೆ ಎಲ್ಲ ದೇಶದ ಗೌರ್ಮೆಂಟ್ಗಳು ಒಂದು ಎಮಿಷನ್ ಕಟ್ಟಿಂಗ್ ಪ್ಲೆಜ್ಜನ್ನು ಮಾಡಿದ್ದಾವೆ. ಸೊ ಇದರ ಒಂದು ಟಾರ್ಗೆಟನ್ನು ರೀಚ್ ಮಾಡಿದರೂ ಕೂಡ ಈ ನಮ್ಮ ಸಮುದ್ರ ಮಟ್ಟ, ಜಗತ್ತಿನಾದ್ಯಂತ ಸಮುದ್ರ ಮಟ್ಟ ಸುಮಾರು 44ರಿಂದ 76 ಸೆಂಟಿಮೀಟರ್ಗಳಷ್ಟು ಹೆಚ್ಚುವ ಒಂದು ಸಾಧ್ಯತೆ ಇದೆ ಅಂತ IPCC ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಈ ರಿಪೋರ್ಟನ್ನು ಜಾರಿಗೊಳಿಸಿದಂತಹ IPCC ಅಂದರೆ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಒಂದು ಇಂಟರ್ನ್ಯಾಷನಲ್ ಬಾಡಿ ಆಗಿದ್ದು, ಇದು ಸೈನ್ಸ್ ಮತ್ತು ವಿಜ್ಞಾನ ಮತ್ತು ಕ್ಲೈಮೇಟ್ ಚೇಂಜ್ಗಳ ಒಂದು ಸಂಬಂಧಿತವಾದಂತಹ ಅಸೆಸ್ಮೆಂಟ್ಗಳನ್ನು, ವರದಿಗಳನ್ನು ನೀಡುತ್ತೆ. ಇದು ಇದರ ಮುಖ್ಯವಾದಂಥ ಒಂದು ಮ್ಯಾಂಡೇಟ್ ಆಗಿದ್ದು, ಇದನ್ನು ಸೆಟಪ್ ಮಾಡಿದ್ದು 1988ರಲ್ಲಿ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ನಿಂದ ಮತ್ತು ಅದರೊಂದಿಗೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ UNEP ಇವುಗಳ ಒಂದು ಸಹಯೋಗದಲ್ಲಿ 1988ರಲ್ಲಿ IPCCಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಒಂದು ಮುಖ್ಯ ಉದ್ದೇಶ, ಗುರಿ ಏನು ಅಂತಂದರೆ ಟು ಪ್ರೊವೈಡ್ ಪಾಲಿಸಿ ಮೇಕರ್ಸ್ ವಿತ್ ರೆಗ್ಯುಲರ್ ಅಸೆಸ್ಮೆಂಟ್ಸ್ ಆಫ್ ಸೈಂಟಿಫಿಕ್ ಬೇಸಿಸ್ ಆಫ್ ಕ್ಲೈಮೇಟ್ ಚೇಂಜ್, its impacts and future risks and options for adaptation and mitigation.
ಇದು ಜಗತ್ತಿನಾದ್ಯಂತ ಇರುವಂತಹ ಸರ್ಕಾರಗಳು ಅಥವಾ ಗೌರ್ಮೆಂಟ್ಗಳಿಗೆ ಒಂದು ಪಾಲಿಸಿ ಮೇಕಿಂಗ್ನಲ್ಲಿ ಸಹಾಯ ಮಾಡುತ್ತವೆ. ಯಾವ ರೀತಿ ಅಂತಂದರೆ, ಒಂದು ಸೈಂಟಿಫಿಕ್ ಬೇಸಿಸ್ನ ಕ್ಲೈಮೇಟ್ ಚೇಂಜ್ಗಳ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಅವುಗಳ ಭವಿಷ್ಯದಲ್ಲಿ ಉಂಟಾಗುವಂತಹ ಅಪಾಯಗಳ ಕುರಿತಾಗಿ ಎಚ್ಚರಿಕೆಯನ್ನು ನೀಡಿ ಅವುಗಳಿಗೆ ತಕ್ಕಂತೆ ಪಾಲಿಸಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಮಿಟಿಗೇಷನ್ ಅಥವಾ ಪರಿಹಾರವನ್ನು ಒದಗಿಸಲು ಪ್ಲ್ಯಾನ್ ಮಾಡುವುದಕ್ಕೆ ಈ ಅಸೆಸ್ಮೆಂಟ್ ಸಹಾಯ ಮಾಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇದು ರೀಸೆಂಟಾಗಿ ಒಂದು ರಿಪೋರ್ಟನ್ನು ಜಾರಿಗೊಳಿಸಿತ್ತು. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ INS ವಿಶಾಖಪಟ್ಟಣಂ ಬಗ್ಗೆ ಇದೆ. ಇದು ಒಂದು ಇಂಡಿಜಿನಿಯಸ್ಲಿ ಅಥವಾ ದೇಶೀಯವಾಗಿ ಡಿಸೈನ್ ಮತ್ತು ಕಾನ್ಸ್ಟ್ರಕ್ಟ್ ಮಾಡಿದಂತಹ ಒಂದು ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಡೆಸ್ಟ್ರಾಯರ್. ಇದನ್ನು ರೀಸೆಂಟಾಗಿ ಆಂಧ್ರ ಪ್ರದೇಶದ CM ಜಗನ್ಮೋಹನ್ ರೆಡ್ಡಿ ಅವರು ಇಂಡಿಯನ್ ನೇವಿಗೆ ಡೆಡಿಕೇಟ್ ಮಾಡಿದ್ದಾರೆ. ಇದರ ಹೆಸರೇನಿದೆ INS ವಿಶಾಖಪಟ್ಟಣಂ. ಇದು ತನ್ನ ಡೆಸ್ಟಿನಿ ಊರಾದಂತಹ ನಗರವಾದಂತಹ ವಿಶಾಖಪಟ್ಟಣಂ ಅನ್ನುವ ಒಂದು ಹೆಸರಿನ ಮೇಲೆ ಈ ವಾರ್ಶಿಪ್ಪನ್ನು ಹೆಸರನ್ನು ಇಡಲಾಗಿದೆ. ಇನ್ನು ಫಾರ್ಮಲ್ ಸೆರೆಮನಿ ಹೆಲ್ಡ್ ನೆವಲ್ ಡಾಕ್ಯಾರ್ಡ್ ಆನ್ 27 Feb 2022. 27ನೇ ಫೆಬ್ರವರಿಯಂದು ಒಂದು ಸೆರೆಮನಿಯಲ್ಲಿ ಇದನ್ನು ಇಂಡಿಯನ್ ನೇವಿಗೆ ಡೆಡಿಕೇಟ್ ಮಾಡಲಾಯಿತು. ಅದರ ಹೆಸರು INS ವಿಶಾಖಪಟ್ಟಣಂ ಅಂತ. ಇನ್ನು ಈ ವಾರ್ಶಿಪ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ಶಿಪ್ ಈಸ್ ಆನ್ ಹರ್ ಮೆಡನ್ ವಿಸಿಟ್ ಟು ದ ಪೋರ್ಟ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ PFR ಆ್ಯಂಡ್ ಮಿಲಾನ್. ಈ ಎರಡು PFR ಮತ್ತು ಮಿಲಾನ್ ಅನ್ನುವ ಒಂದು ಯುದ್ಧಾಭ್ಯಾಸಗಳು ಜರುಗಲಿವೆ 2022ರ ಒಂದು ಆವೃತ್ತಿಯಲ್ಲಿ. ಸೊ ಇವುಗಳಲ್ಲಿ ಈ ಯುದ್ಧಾಭ್ಯಾಸದಲ್ಲಿ ಪಾರ್ಟಿಸಿಪೇಟ್ ಮಾಡಲು ಈ ಶಿಪ್ ಏನಿದೆ ಇದನ್ನು ವಿಶಾಖಪಟ್ಟಣಂಗೆ ತರಲಾಗಿದೆ. INS ವಿಶಾಖಪಟ್ಟಣಂ ಈಸ್ ಲೆಡ್ ಶಿಪ್ ಆಫ್ P-15B class of guided missile stealth destroyer and was commissioned on 21st November 2021. ನವೆಂಬರ್ 21, 2021ರಲ್ಲಿ ಈ P-15B ಕ್ಲಾಸ್ನ ಈ INS ವಿಶಾಖಪಟ್ಟಣಮನ್ನು ಕಮಿಷನ್ ಮಾಡಲಾಗಿತ್ತು ಇಂಡಿಯನ್ ನೆವಲ್ ಸರ್ವಿಸಸ್ಗೆ. ಇದರ ಒಂದು ಫೀಚರ್ ತಿಳ್ಕೊಳ್ಳೋದಾದರೆ, ಇದು ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಡೆಸ್ಟ್ರಾಯರ್ ಆಗಿದ್ದು ಯಾವುದೇ ರೀತಿಯ ಒಂದು ವಾರ್ಶಿಪ್ಗಳನ್ನು ಎದುರಿಸುವ ಒಂದು ಡೆಸ್ಟ್ರಾಯ್ ಮಾಡುವಂತಹ ಕೆಪಾಸಿಟಿಯನ್ನು ಈ INS ವಿಶಾಖಪಟ್ಟಣಂ ಹೊಂದಿದೆ. ದ ಕ್ರೀವ್ ಆಫ್ ಶಿಪ್ ಅಬೈಡ್ಸ್ ಬೈ ಹರ್ ಮೋಟೋ. ಈ ಒಂದು ಶಿಪ್ನ ಮೋಟೋ ಏನು ಅಂತಂದರೆ ಯಶೋ ಲಾಭಸ್ವ, ಸಂಸ್ಕೃತ್ ಫ್ರೇಸ್ ದ್ಯಾಟ್ ಟ್ರಾನ್ಸ್ಲೇಟ್ ಟು ಅಟೈನ್ ಗ್ಲೋರಿ. ಗ್ಲೋರಿಯನ್ನು ಅಟೈನ್ ಮಾಡುವ ಒಂದು ಮೋಟೋವನ್ನು ಇಟ್ಕೊಂಡು ಯಶೋ ಲಾಭಸ್ಯ ಅನ್ನುವ ಒಂದು ಸಂಸ್ಕೃತ ಮೋಟೋವನ್ನು ಅಥವಾ ಸ್ಲೋಗನನ್ನು ಇದಕ್ಕೆ ಇಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಮ್ರಿಯಾ ಅನ್ನುವ ಒಂದು ಏರ್ಕ್ರಾಫ್ಟ್ ಬಗ್ಗೆ ಇದೆ. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾರ್ಗೋ ಏರ್ಕ್ರಾಫ್ಟ್ ದ ಆಂಟೋನೋ AN-225 ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್ ಇನ್ ಆನ್ ಅಟ್ಯಾಕ್ ಆನ್ ಇಟ್ಸ್ ಬೇಸ್ ಆಟ್ ಗೋಸ್ಟೊಮೆಲ್ ಏರ್ಪೋರ್ಟ್ ಇನ್ ಯುಕ್ರೇನ್. ನಮಗೆ ಗೊತ್ತಿದ್ದಾಗೆ ಈ ಮ್ರಿಯಾ ಅನ್ನುವ ಒಂದು ಏರ್ಕ್ರಾಫ್ಟ್, ಈ ಕಾರ್ಗೋ ಏರ್ಕ್ರಾಫ್ಟ್ ಇದೆ. ಇದು ಅತ್ಯಂತ ದೊಡ್ಡದಾದಂತಹ ಜಗತ್ತಿನ ಕಾರ್ಗೋ ಏರ್ಕ್ರಾಫ್ಟ್ ಆಗಿದ್ದು, ಅಂದರೆ ಈ ಯುದ್ಧದ ಸಾಮಗ್ರಿ ಅಥವಾ ರೇಷನ್ಗಳನ್ನು ತೆಗೆದುಕೊಂಡು ಹೋಗಲು ಬಳಸುವಂತಹ ಈ ಏರ್ಕ್ರಾಫ್ಟ್ ಮ್ರಿಯಾ ಏರ್ಕ್ರಾಫ್ಟ್ ಆಗಿದೆ. ಇದನ್ನು ರೀಸೆಂಟಾಗಿ ರಷ್ಯಾದಿಂದ ಯುಕ್ರೇನಿನ ಈ ಒಂದು ಏರ್ಕ್ರಾಫ್ಟನ್ನು ಹೊಡೆದುರುಳಿಸಲಾಗಿದೆ. ಸೊ ಇದು ನ್ಯೂಸ್ನಲ್ಲಿತ್ತು. ಈ ಮ್ರಿಯಾ ಅನ್ನೋ ಒಂದು ಏರ್ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, known formally as COSOC, its North Atlantic Treaty Organization Operating Code. ಇದನ್ನು COSOC ಅಂತ ನ್ಯಾಟೋದ ಆಪರೇಷನ್ಗಳಲ್ಲಿ ಬಳಸಲಾಗ್ತಾ ಇತ್ತು. ಅಲ್ಲಿ ಇದನ್ನು COSOC ಅಂತ ಕರಿತಾ ಇದ್ರು. ದ ವರ್ಲ್ಡ್ ನ್ಯೂ ದ ಸೂಪರ್ ಹೆವಿ ಟ್ರಾನ್ಸ್ಪೋರ್ಟ್ ಪ್ಲೇನ್ ಬೆಟರ್ ಬೈ ಇಟ್ಸ್ ಯುಕ್ರೇನಿಯನ್ ನೇಮ್ ಮ್ರಿಯಾ ದ ಡ್ರೀಮ್. ಈ ಮ್ರಿಯಾ ಅಂದರೆ ಯುಕ್ರೇನಿಯನ್ ಭಾಷೆಯಲ್ಲಿ ದ ಡ್ರೀಮ್ ಅಥವಾ ಕನಸು ಅಂತ ಆಗುತ್ತೆ. ಇದು ಸೂಪರ್ ಹೆವಿ ಟ್ರಾನ್ಸ್ಪೋರ್ಟ್ ಪ್ಲೇನ್ ಆಗಿದ್ದು ಇದನ್ನು ಫೇಮಸ್ ಆಗಿ ಮ್ರಿಯಾ ಅಂತ ಕರೆಯಲಾಗ್ತಾ ಇತ್ತು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ರೀಸೆಂಟಾಗಿ ಅಥವಾ ಹೊಸದಾಗಿ ಆಯ್ಕೆಯಾಗಿರುವ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಯ ಮೊದಲ ಮಹಿಳಾ ಚೇರ್ಮನ್ ಬಗ್ಗೆ ಇದೆ. ಅವರ ಹೆಸರು ಮದಾಬಿ ಪುರಿ ಅಂತ. ಮದಾಬಿ ಪುರಿ ಬುಚ್ ಇವರ ಹೆಸರಾಗಿದೆ. ನೆನ್ಪಿಟ್ಕೊಳ್ಳಿ, ಸೆಬಿಯ ಹೊಸದಾಗಿ ಆಯ್ಕೆಯಾದಂತಹ ಮೊದಲ ಮಹಿಳಾ ಚೇರ್ಮನ್ ಯಾರು ಅಂತಂದರೆ ಮದಾಬಿ ಪುರಿ ಬುಚ್. ಇವರು 57 ವರ್ಷದವರಾಗಿದ್ದು ಸಾಕಷ್ಟು ಈ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದಾರೆ. ಇನ್ನೊಂದು ಗಮನಿಸಬೇಕಾದಂಥ ಮುಖ್ಯವಾದ ಒಂದು
ವಿಷಯ ಏನು ಅಂತಂದರೆ, ಇವರು ಈ ಸೆಬಿ ಏನಿದೆ ಇದು ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿಯಾಗಿದ್ದು, ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದು, ಇದಕ್ಕೆ ಆಯ್ಕೆಯಾದಂತಹ ಒಂದು ಪ್ರೈವೇಟ್ ಸೆಕ್ಟರ್ನ ಕ್ಷೇತ್ರದಿಂದ, ಖಾಸಗಿ ಕ್ಷೇತ್ರದಿಂದ ಇವರನ್ನು ಆಯ್ಕೆ ಮಾಡಲಾದಂತಹ ಮೊದಲ ಮಹಿಳೆಯಾಗಿದ್ದಾರೆ. ಇವರ ಒಂದು ಅಪಾಯಿಂಟ್ಮೆಂಟನ್ನು 3 ವರ್ಷಗಳಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಶಿ ರಿಪ್ಲೇಸಸ್ ಅಜಯ್ ತ್ಯಾಗಿ ಹೂಸ್ ಟೆನ್ಯೂರ್ ಆ್ಯಸ್ ಸೆಬಿ ಚೇರ್ಮನ್ ಎಂಡೆಡ್ ರೀಸೆಂಟಾಗಿ ಅಜಯ್ ತ್ಯಾಗಿ ಅವರು ಈ ಸೆಬಿಯ ಮುಖ್ಯಸ್ಥರಾಗಿದ್ದರು. ಅವರ ಒಂದು ಟೆನ್ಯೂರ್ ಕಂಪ್ಲೀಟ್ ಆಗಿದ್ದರಿಂದ ಅವರನ್ನು ಈ ಮದಾಬಿ ಪುರಿ ಬುಚ್ ಅವರು ರಿಪ್ಲೇಸ್ ಮಾಡಲಿದ್ದಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಆಪರೇಷನ್ ಗಂಗಾ ಬಗ್ಗೆ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಯುಕ್ರೇನಿನ ಮತ್ತು ರಷ್ಯಾದ ಯುದ್ಧದ ನಡುವಿನಲ್ಲಿ ಯುಕ್ರೇನಿನಲ್ಲಿ ಸಾಕಷ್ಟು ಭಾರತೀಯರು ಸಿಲುಕಿಕೊಂಡಿದ್ದಾರೆ. ಅವರನ್ನು ವಾಪಸ್ ಭಾರತಕ್ಕೆ ಬರಮಾಡಿಕೊಳ್ಳಲು ಈ ಆಪರೇಷನ್ ಗಂಗಾವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಚೇರ್ಡ್ ಅ ಹೈ ಲೆವೆಲ್ ಮೀಟಿಂಗ್ ಟು ರಿವ್ಯೂ ದ ಆನ್ ಗೋಯಿಂಗ್ ಎಫರ್ಟ್ಸ್ ಅಂಡರ್ ಆಪರೇಷನ್ ಗಂಗಾ ಟು ಬ್ರಿಂಗ್ ಬ್ಯಾಕ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ ಯುಕ್ರೇನ್. ಈ ಯುಕ್ರೇನಿನಲ್ಲಿ ಸಿಲುಕಿಕೊಂಡಂತಹ ಭಾರತೀಯರನ್ನು ವಾಪಸ್ ತರಲು ಆಪರೇಷನ್ ಗಂಗಾವನ್ನು ನಡೆಸಲಾಗ್ತಾ ಇದೆ. ಅದರ ಒಂದು ರಿವ್ಯೂವನ್ನು ನೋಡಲು ಆ ಒಂದು ಕಮಿಟಿಯ ಒಂದು ಚೇರ್ಮನ್ಶಿಪ್ಪನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ಇದರ ಬ್ಯಾಕ್ಗ್ರೌಂಡ್ ನೋಡಬೇಕು ಅಂತಂದರೆ, ಆ್ಯಸ್ ರಷ್ಯನ್ ಇನ್ವೇಷನ್ ಇಂಟು ಯುಕ್ರೇನ್ ಹ್ಯಾಸ್ ಲೆಫ್ಟ್ ಇಟ್ಸ್ ಮೇಜರ್ ಸಿಟೀಸ್ ಇನ್ಕ್ಲೂಡಿಂಗ್ ಇಟ್ಸ್ ಕ್ಯಾಪಿಟಲ್ ಕೀವ್ ಅಂಡರ್ ಸೀಜ್, India is making efforts to evacuate its citizens stuck in the war-torn country. ಈ ಯುದ್ಧ ಶುರುವಾದಂತಹ ದೇಶದಲ್ಲಿ ಅಲ್ಲಿನ ನಮ್ಮ ಭಾರತೀಯ ನಾಗರಿಕರನ್ನು ವಾಪಸ್ ಕರೆತರಲು ಈ ಯುಕ್ರೇನಿನ ಮತ್ತು ಭಾರತದ ಒಂದು ರಿಲೇಷನ್ಗಳ ಮುಖಾಂತರ, ಈ ಡಿಪ್ಲೊಮ್ಯಾಟಿಕ್ ರಿಲೇಷನ್ಗಳ ಮುಖಾಂತರ ಈ ಭಾರತೀಯರನ್ನು ಅಲ್ಲಿಂದ ಕರೆತರುವ ಒಂದು ಎಫರ್ಟನ್ನು ಮಾಡಲಾಗ್ತಾ ಇದೆ. ಇದನ್ನು ಆಪರೇಷನ್ ಗಂಗಾ ಅಂತ ಕರೀತಾ ಇದ್ದಾರೆ. ಆಗಲೇ ಡಿಸ್ಕಸ್ ಮಾಡಿದಾಗೆ ಆಪರೇಷನ್ ಗಂಗಾ ಇಸ್ ಅ ಇನಿಷಿಯೇಟಿವ್ ಟು ವಿಚ್ ಈಸ್ ಲಾಂಚ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಬ್ರಿಂಗ್ ಬ್ಯಾಕ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ ಯುಕ್ರೇನ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಮ್ಮ ಇವತ್ತಿನ ಕ್ವಿಕ್ ರಿವಿಷನ್ ಸೆಷನ್ನಲ್ಲಿ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದಂಥ ಆರ್ಟಿಕಲ್ಗಳ ಒಂದು ರಿವಿಷನನ್ನು ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಇದರ ಟ್ರೂ ಫಾಲ್ಸನ್ನು ನೀವು ಹೇಳಬೇಕು. INS ವಿಶಾಖಪಟ್ಟಣಂ ಈಸ್ ಲೀಡ್ ಶಿಪ್ ಆಫ್ P-15B ಕ್ಲಾಸ್ ಆಫ್ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಡೆಸ್ಟ್ರಾಯರ್. ಈ ಒಂದು ಸ್ಟೇಟ್ಮೆಂಟ್ ಏನಿದೆ, INS ವಿಶಾಖಪಟ್ಟಣಂ ರೀಸೆಂಟಾಗಿ ಡೆಡಿಕೇಟ್ ಮಾಡಿದ ಒಂದು ವಾರ್ಶಿಪ್ ಆಗಿದೆ. ಇದರ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಟ್ ಈಸ್ ಅ ಸ್ಟೆಲ್ತ್ ಡೆಸ್ಟ್ರಾಯರ್ ಆ್ಯಂಡ್ ಗೈಡೆಡ್ ಮಿಸೈಲ್. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, MRIA ಈಸ್ ಅ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಬೈ ನಾಸಾ. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಯಾಕಂದರೆ ನಾವು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ MRIA ಇದು ಒಂದು ಏರ್ಕ್ರಾಫ್ಟ್ ಆಗಿದ್ದು, ಕಾರ್ಗೋ ಏರ್ಕ್ರಾಫ್ಟ್ ಆಗಿದ್ದು, ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಕಾರ್ಗೋ ಏರ್ಕ್ರಾಫ್ಟ್. ಸದ್ಯಕ್ಕೆ ಯುಕ್ರೇನಿನಲ್ಲಿ ರಷ್ಯಾದ ಏರ್ಫೋರ್ಸ್ನಿಂದ ಅಥವಾ ಸೈನಿಕರಿಂದ ಇದನ್ನು ಹೊಡೆದುರುಳಿಸಲಾಗಿದೆ. ಸೊ ಇದು ಸ್ಪೇಸ್ ಕ್ರಾಫ್ಟ್ ಅಲ್ಲ, ಬಾಹ್ಯಾಕಾಶ ನೌಕೆ ಅಲ್ಲ, ಇದು ಒಂದು ಏರ್ಕ್ರಾಫ್ಟ್ ಆಗಿದೆ, ವಿಮಾನವಾಗಿದೆ, ಯುದ್ಧ ವಿಮಾನ ಅಥವಾ ಕಾರ್ಗೋ ವಿಮಾನವಾಗಿದೆ. Madhabi Puri Buch has been appointed as a new chairperson of Security Exchange Board of India, SEBI, the first woman to head the capital markets regulator. ಈ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಆದಂತಹ ಸೆಬಿಯ ಮುಖ್ಯಸ್ಥರನ್ನಾಗಿ ಮೊದಲ ಬಾರಿಗೆ ಮಹಿಳೆಯನ್ನು ಆಯ್ಕೆ ಮಾಡಲಾಗಿದೆ. ಅವರ ಹೆಸರು ಮದಾಬಿ ಪುರಿ ಬುಚ್. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್, INS ವಿಶಾಖಪಟ್ಟಣಂ ದ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಆ್ಯಂಡ್ ಕಾನ್ಸ್ಟ್ರಕ್ಟೆಡ್ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಡೆಸ್ಟ್ರಾಯರ್. ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಈ INS ವಿಶಾಖಪಟ್ಟಣಂ ಏನಿದೆ, ದೇಶೀಯವಾಗಿ ಡೆವಲಪ್ ಮಾಡಿ ಅಥವಾ ಡಿಸೈನ್ ಮಾಡಿ ಕಾನ್ಸ್ಟ್ರಕ್ಟ್ ಮಾಡಿದಂಥ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಡೆಸ್ಟ್ರಾಯರ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಆಪರೇಷನ್ ಗಂಗಾ ಈಸ್ ಅ ಸ್ಕೀಮ್ ಆಫ್ ಇರಿಗೇಷನ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಅಥವಾ ತಪ್ಪಾಗುತ್ತೆ. ಯಾಕಂದರೆ ಈ ಆಪರೇಷನ್ ಗಂಗಾ ಯುಕ್ರೇನಿನಲ್ಲಿ ಸಿಲುಕಿ ಬಿದ್ದಂತಹ ಭಾರತೀಯ ನಾಗರಿಕರನ್ನು ವಾಪಸ್ ಕರೆತರಲು ಲಾಂಚ್ ಮಾಡಿರುವ ಒಂದು ಆಪರೇಷನ್ ಆಗಿದೆ ಅಥವಾ ಅಭಿಯಾನವಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಮ್ಮ ಈ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನೆಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಆರ್ಟಿಕಲ್ಗಳನ್ನು ರಿವೈಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.